ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಇತ್ತೀಚೆಗೆ ನಡೆಯಿತು. ನೇಮಕಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಹಗರಣದ ತನಿಖೆ ಅಂತ ಹೇಳ್ಬೋದು. ವೆಟರ್ನರಿ ಆಫೀಸರಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಆಯಿತು. ಜುಲೈ 17ನೇ ತಾರೀಕು ರಿಸಲ್ಟ್ ಬಂತು. ಅದು ಅಕ್ರಮ ಆಯಿತು, ಅವ್ಯವಹಾರ ಆಯಿತು ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಆ ಪ್ರಕರಣ CIDಯ ಹೆಗಲಿಗೆ ಹೋಗುತ್ತೆ. KPSC ಕಚೇರಿ ಮುಂದೆ ಅವ್ರ ಕಚೇರಿ ಮೇಲೆ ದಾಳಿ ಆಗುತ್ತೆ. ಪರೀಕ್ಷಾ ನಡೆದಿರೋದು, ಅಲ್ಲಿನ ದಾಖಲಾತಿ, OMR ಶೀಟ್ ಎಲ್ಲ ಇರುತ್ತಲ್ಲ ವಿದ್ಯಾರ್ಥಿಗಳದ್ದು, CCTV ಎಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ CID ಅಧಿಕಾರಿಗಳು. OMR ಶೀಟ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಹಾಗಾಗಿ ಅಲ್ಲಿರೋ CCTV ದೃಶ್ಯ ಇವೆಲ್ಲವನ್ನ FSLಗೆ ಅದನ್ನ ಚೆಕ್ ಮಾಡೋದು ಕಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣಕ್ಕೆ ಟ್ವಿಸ್ಟ್ ಏನು ಗೊತ್ತಾ? ಅಸಲಿ ಸತ್ಯವನ್ನ ಹೊರತರಬೇಕು ಅನ್ನೋದಾಗಿನೇ ಈಗ ಗ್ರೌಂಡ್ ಫೀಲ್ಡ್ಗೆ ಇಳಿದು ಬಿಟ್ಟಿದ್ದಾರೆ. ಬಹಳ ಸಿಂಪಲ್ ಆಗಿ ಇದನ್ನು ನೋಡ್ತಾ ಹೋಗೋದಾದ್ರೆ, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆ ಜನವರಿಯಲ್ಲ ಆಗುತ್ತೆ. ಮೊನ್ನೆ ಕಳೆದ ತಿಂಗಳ 17ನೇ ತಾರೀಕು ರಿಸಲ್ಟ್ ಬರುತ್ತೆ. ಪಾಪ ನಾವು ವೆಟರ್ನರಿ ಆಫೀಸರ್ ಆಗ್ತೀವಿ, ವೈಟ್ ಕೋಟ್ ಹಾಕೊಂಡು ಕೆಲಸ ಮಾಡ್ತೀವಿ ಅಂತ ಕನಸು ಕಂಡಿದ್ದಂಥ ಅಭ್ಯರ್ಥಿಗಳ ಕನಸು ಭಸ್ಮವಾಗುತ್ತೆ, ನುಚ್ಚುನೂರಾಗುತ್ತೆ. ಯಾಕಂದ್ರೆ 400 ಹುದ್ದೆ, 400 ಪೋಸ್ಟ್, ಅದು ಒಂದೊಂದು ಪೋಸ್ಟಿಗೆ 80 ಲಕ್ಷ 90 ಲಕ್ಷ ಅಂತ ಸೇಲ್ ಮಾಡ್ಕೊಂಡ್ಬಿಟ್ರು. ಇದು ಆರೋಪ ಅಷ್ಟೇ ಅಲ್ಲ, ಅದಕ್ಕೆ ಪೂರಕವಾದ ದಾಖಲಾತಿಗಳು ಸಿಗ್ತಾ ಇದೆ. ವಿಧಾನಸೌಧದ ಪೊಲೀಸ್ ಸ್ಟೇಷನ್ಗೆ ಪರೀಕ್ಷಾರ್ಥಿಗಳು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ರಾಜ್ಯ ಸರ್ಕಾರ ನಂತರದಲ್ಲಿ CID ಹೆಗಲಿಗೆ ಹೋಗುತ್ತೆ. CID ಇವತ್ತು KPSC, ಕರ್ನಾಟಕ ಲೋಕಸೇವಾ ಆಯೋಗ, ಯಾವ ಆಯೋಗ ಪರೀಕ್ಷೆ ಮಾಡಬೇಕು, ನೂರಾರು ಕನಸ್ಕೊಂಡ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಬೇಕು, ಈ ನಾಡಿನ ಎಕ್ಸಿಕ್ಯೂಟಿವ್ ಅನ್ನ ಬೆಳೆಸಬೇಕಾದಂಥವರು ಅಕ್ರಮ ಅವ್ಯವಹಾರದಲ್ಲಿ ತೊಡ್ಕೊಂಡಿದ್ದಾರೆ. ನೋಡಿ, ನಾಚಿಕೆ ಆಗಬೇಕು. KPSC ಮೇಲೆ ಹೋಗ್ಬಿಟ್ಟು ಅವರು OMR ಶೀಟು, ಪರೀಕ್ಷಾ ದಾಖಲಾತಿ, ಅಲ್ಲಿರೋ CCTV ಕ್ಯಾಮೆರಾ ತಿದ್ದುಪಡಿ ಮಾಡಿದ್ರೆ ಇಲ್ಲೋ ಚೆಕ್ ಮಾಡೋ ಮಟ್ಟಿಗೆ ಇವತ್ತು ರಾಜ್ಯದ ಪರಿಸ್ಥಿತಿ ಬಂತು ಅಂತಂದ್ರೆ, ವೈಟ್ ಕೋಟ್ ಹಾಕೊಂಡು ಕೆಲಸ ಮಾಡ್ತೀನಿ, ಪಶು ವೈದ್ಯಾಧಿಕಾರಿ ಆಗ್ತೀನಿ ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದಂಥ ವಿದ್ಯಾರ್ಥಿಗಳ ಬದುಕು ಇವತ್ತು ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡು ಅವ್ರ ಕೈಯಿಂದ ಹಾಳಾಗ್ತಿದೆ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, KPSCಯ ಅಧ್ಯಕ್ಷರಾಗಿದ್ರು ಶಿವಶಂಕರಪ್ಪ ಸಾಹುಕಾರಂತೆ. ಮಕ್ಕಳಿಗೆಲ್ಲ ಜಾತಿ ಪ್ರಮಾಣ ಪತ್ರ ತಿದ್ದುಪಡಿ ಮಾಡಿಕೊಂಡು ಅವ್ರ ಮಕ್ಕಳಿಗೆಲ್ಲ ಗೌರ್ಮೆಂಟ್ ಜಾಬ್ ಕೊಡ್ಕೊಂಡು ಅವ್ರ ಕೆಲಸದಿಂದನೇ ಆಚೆ ಹೋದ್ರು. ಈ ಪ್ರಕರಣ ಏನಿದೆಯಲ್ಲ, ವೈದ್ಯಾಧಿಕಾರಿಗಳ ಪರೀಕ್ಷೆಲಾಗಿರೋ ಅಕ್ರಮ ಅವರ ಆಡಳಿತ ಅವಧಿಯಲ್ಲೇ ಆಗಿರೋ, ಜನವರಿಯಲ್ಲಿ ಆಗಿರೋದು, ಮೊನ್ನೆ ಅವ್ರು ಆಚೆ ಹೋಗಿರೋದು. ಈಗ ಅವ್ರ ಮೇಲೂ ಕೂಡ ಪ್ರಕರಣ ಇದೆ. ಏವನ್ನೇ ಮಾಡಿಬಿಟ್ರು ಅವ್ರನ್ನ. ಅನೇಕರಿದ್ದಾರೆ ಸಿಬ್ಬಂದಿಗಳು. ಆ ನಿಟ್ಟಿನಲ್ಲಿ ಇವತ್ತು CID ಅಂತೂ ಚುರುಕಾಗಿ ಕೆಲಸ ಮಾಡ್ತಿದೆ. FSL ಕಳಿಸಿದ್ದಾರೆ ಈಗ CCTV ಕ್ಯಾಮೆರಾಗಳು ಏನಿತ್ತು, ತಿದ್ದುಪಡಿ ಮಾಡಿದ್ರಾ ಇಲ್ವಾ, ಯಾವ್ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ. ಹಾಗಾಗಿ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯನ್ನ ವಾಪಸ್ ಎಕ್ಸಾಮ್ ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅಕ್ರಮದಲ್ಲಿ ಇನ್ನು ಯಾರ್ಯಾರಿದ್ದಾರೆ ಅನ್ನೋ ಜೊತೆಯಲ್ಲಿ ಆ ಪರೀಕ್ಷೆ ರಿಸಲ್ಟ್ ಅಲ್ಲಿ ಟಾಪರ್ಸ್ ಎಲ್ಲ ಬಂದಿದ್ರಲ್ಲ, ಪಾಸ್ ಆದವರು ದುಡ್ಡು ಕೊಟ್ರಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಕೂಡ ಸದ್ಯದಲ್ಲೇ ನೋಟಿಸ್ ಹೋಗೋ ಚಾನ್ಸಸ್ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.